ಇಡಿ ಅಧಿಕಾರಿಗಳು ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ಶಾಸಕ ದದ್ದಲ್ ಹಾಗೂ ಮತ್ತೊಂದು ಕಡೆ ಶಾಸಕ ನಾಗೇಂದ್ರ ಇರುವಂಥ ಮಾಹಿತಿ ಇದೆ. ಆದರೆ ಅವರ ಊರಾಗಿರುವಂಥ ಸ್ವಂತ ಊರಿನಲ್ಲಿ ಅವರ ಮನೆಯಲ್ಲಿ ಅವರು ಇರಲಿಲ್ಲ, ಯಾಕೆಂದರೆ ಅವರು ಬೆಂಗಳೂರಿನಲ್ಲಿ ಇದ್ರು ಅನ್ನುವ ಮಾಹಿತಿ ಕೂಡ ಈಗ ಲಭ್ಯವಾಗ್ತಾ ಇದೆ. ಸೊ ನೋಡಿ, ಬೆಂಗಳೂರು ನಿವಾಸದಲ್ಲಿರುವಂಥ ಶಾಸಕ ಬಸನಗೌಡ ದದ್ದಲ್ ಅವರು ಮನೆಯಲ್ಲಿ ದದ್ದಲ್ ಪತ್ನಿ ಅಳಿಯ ಮಾತ್ರ ಉಪಸ್ಥಿತರಿದ್ದರು ಅನ್ನೋದು ಈಗ ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿರುವಂಥ ಮಾಹಿತಿ. ಅಧಿಕಾರಿಗಳಿಂದ ದದ್ದಲ್ ಅಳಿಯನ ವಿಚಾರಣೆ ಕೂಡ ನಡೀತಾ ಇದೆ. ಬಸನಗೌಡ ದದ್ದಲ್ ಅವರ ಅಳಿಯನ ವಿಚಾರಣೆ ನಡೀತಾ ಇದೆ. ಬಸನಗೌಡ ದದ್ದಲ್ ಅಳಿಯ ಚನ್ನಬಸವನ ತೀವ್ರ ವಿಚಾರಣೆಗೆ ಒಳಪಡಿಸಿರುವಂಥ ಇಡಿ ಅಧಿಕಾರಿಗಳು, ಚನ್ನಬಸವನನ್ನು ಒಂಟಿಯಾಗಿ ಬಿಡದಂತಹ ಇಡಿ ಅಧಿಕಾರಿಗಳು ದದ್ದಲ್ ಅಳಿಯ ಸೇರಿ ಮನೆಯ ಸದಸ್ಯರ ಮೊಬೈಲ್ಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. 5 ಇಡಿ ಅಧಿಕಾರಿಗಳ ತಂಡದಿಂದ ನಡೆದಿರುವಂತಹ ದಾಳಿ ನೋಡಿ. ಬಸನಗೌಡ ದದ್ದಲ್ ಅವರ ಮನೆ ಮೇಲೂ ಕೂಡ ಇಡಿ ಅಧಿಕಾರಿಗಳು ದಾಳಿಯನ್ನು ಮಾಡಿದರು. ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಮನೆಯಲ್ಲಿ ಇರಲಿಲ್ಲ ಶಾಸಕ ದದ್ದಲ್, ಯಾಕಂದರೆ ಬೆಂಗಳೂರು ನಿವಾಸದಲ್ಲಿದ್ದಾರೆ ಶಾಸಕ ಬಸನಗೌಡ ದದ್ದಲ್ ಅವರು. ಇನ್ನು ನಿವಾಸಕ್ಕೆ ತೆರಳಿ ಅಲ್ಲಿ ದಾಳಿಯನ್ನು ಮಾಡಿದಾಗ ಮನೆಯಲ್ಲಿ ಪತ್ನಿ ಇದ್ದರು, ಅಳಿಯ ಇದ್ದರು, ಮನೆ ಕೆಲಸದವರಿದ್ದರು. ಅವರೆಲ್ಲರ ಮೊಬೈಲ್ಗಳನ್ನು ಸೀಸ್ ಮಾಡಿ ವಶಕ್ಕೆ ಪಡೆದುಕೊಂಡು ಬಸನಗೌಡ ದದ್ದಲ್ ಅವರ ಅಳಿಯನನ್ನು ಎಲ್ಲೂ ಕೂಡ ಹೊರಗಡೆ ಹೋಗದಂತೆ ಬಿಡದೆ ಅವರನ್ನು ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ ಅನ್ನುವ ಅಪ್ಡೇಟ್ ಈಗ ಲಭ್ಯವಾಗ್ತಾ ಇದೆ. ರಾಯಚೂರು ಪ್ರತಿನಿಧಿ ನಾಗರಾಜ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಾಗರಾಜ್, ಈಗ ಸದ್ಯಕ್ಕೆ ಏನಿದೆ ಅಪ್ಡೇಟ್, ಅಲ್ಲಿ ಯಾವ ರೀತಿಯಾಗಿ ಪರಿಶೀಲನೆ ನಡೀತಾ ಇದೆ, ವಿಚಾರಣೆ ಹೇಗೆ ನಡೆಸ್ತಾ ಇದ್ದಾರೆ ಇಡಿ ಅಧಿಕಾರಿಗಳು? ನಾಗರಾಜ್, ನಾಗೇಂದ್ರ ಬಾಬು, ಏನು ವಾಲ್ಮೀಕಿ ನಿಗಮದ 187 ಕೋಟಿ ಹಗರಣ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇವತ್ತು ಬೆಳಗಿನ ಜಾವ 7 ಗಂಟೆ ಅಂತಂದರೆ ಏನು ವಾಲ್ಮೀಕಿ ನಿಗಮದ ಅಧ್ಯಕ್ಷ ಮತ್ತು ಶಾಸಕರಾಗಿರುವಂತಹ ಬಸನಗೌಡ ದದ್ದಲ್ ನಿವಾಸ ಅಂತಂದರೆ ಏನು ರಾಯಚೂರು ನಗರದಲ್ಲಿರುವಂಥ ಈ ಒಂದು ನಿವಾಸದಲ್ಲಿ ಏನು ಬೆಳಗಿನ ಜಾವ 5 ಜನ ಅಧಿಕಾರಿಗಳ ತಂಡ ಬಂದು ಏನು ಆ ಇಡಿ ಅಧಿಕಾರಿಗಳು ಬಂದು ಇಲ್ಲಿ ಪರಿಶೀಲನೆಯನ್ನು ನಡೆಸ್ತಾ ಇರುವಂಥದ್ದು. ಈ ಒಂದು ನಿವಾಸದಲ್ಲಿ ಸತತ ಬೆಳಗ್ಗೆಯಿಂದ ಇಲ್ಲಿವರೆಗೂ 8 ಗಂಟೆಗಳ ಕಾಲ ನಿರಂತರವಾಗಿ ಏನು ಆ ತೀವ್ರ ತಪಾಸಣೆಯನ್ನು ನಡೆಸ್ತಾ ಇರುವಂಥದ್ದು. ಈ ಒಂದು ಅಧಿಕಾರಿಗಳು ಈ ಮನೆಗೆ ಬಂದು ದಾಳಿ ನಡೆಸಿದಂಥ ಸಂದರ್ಭದಲ್ಲಿ ಬಸನಗೌಡ ದದ್ದಲ್ ಈ ಮನೆಯಲ್ಲಿ ಇರಲಿಲ್ಲ. ಈ ವೇಳೆ ಏನು ಬಸನಗೌಡ ದದ್ದಲ್ ಪತ್ನಿ ಆಗಿರ್ಬೋದು ಮತ್ತು ಅವರ ಅಳಿಯ ಆಗಿರುವಂತಹ ಚನ್ನಬಸವ ಮತ್ತು ಮನೆಯ ಕೆಲಸದವರು ಇದ್ರು. ಈಗಾಗಲೇ ಇಡಿ ಅಧಿಕಾರಿಗಳು ಏನು ಅಳಿಯ ಚನ್ನಬಸವನ ಬೆನ್ನು ಬಿದ್ದು ಏನು ಅವನನ್ನು ಎಲ್ಲೋ ಬಿಡದೆ ಏನು ತೀವ್ರ ತಪಾಸಣೆ ನಡೆಸ್ತಾ ಇರುವಂಥದ್ದು. ಕಾರಣ ಈ ಒಂದು ಬಸನಗೌಡ ದದ್ದಲ್ಗೆ ಸೇರಿರುವಂತಹ ವ್ಯವಹಾರದ ಮತ್ತು ಇಂಚಿಂಚು ಮಾಹಿತಿ ಏನು ಇದು ಚನ್ನಬಸವನಿಗೆ ಗೊತ್ತಿರುವ ಹಿನ್ನೆಲೆಯನ್ನು ಚನ್ನಬಸವನನ್ನು ಬೆನ್ನು ಬಿದ್ದು ಇಡಿ ಅಧಿಕಾರಿಗಳು ತೀವ್ರ ವಿಚಾರಣೆಯನ್ನು ನಡೆಸ್ತಾ ಇರುವಂಥದ್ದು. ಯಾಕಂತಂದರೆ ಆತನನ್ನು ವಿಚಾರಣೆ ಮಾಡಿದರೆ ಏನು ಕೆಲವೊಂದಿಷ್ಟು ಮಾಹಿತಿಗಳು ತಮಗೆ ಲಭ್ಯವಾಗಬಹುದು ಅನ್ನೋ ನಿಟ್ಟಿನಲ್ಲಿ ಏನು ಈಗಾಗಲೇ ಇಡಿ ಅಧಿಕಾರಿಗಳು ಈ ಚನ್ನಬಸವನನ್ನು ಬೆನ್ನು ಬಿದ್ದು ಈಗಾಗಲೇ ತೀವ್ರ ತಪಾಸಣೆಯನ್ನು ಸಹ ನಡೆಸ್ತಾ ಇರುವಂಥದ್ದು. ಬೆಳಗ್ಗೆನಿಂದಲೂ ಸಹ ಏನು ಈಗಾಗಲೇ 5 ಜನ ಅಧಿಕಾರಿಗಳ ತಂಡ ಈ ಒಂದು ಮನೆಯಲ್ಲಿರುವಂತಹ ಏನು ಹಳೆಯ ಚನ್ನಬಸವ ಆಗಿರ್ಬೋದು, ಪತ್ನಿ ಮತ್ತು ಸೇರಿದಂತೆ ಮನೆಯ ಕೆಲಸದವರಿಗೆ ಸಂಬಂಧಪಟ್ಟಿರುವಂತಹ ಮೊಬೈಲ್ಗಳನ್ನು ವಶಕ್ಕೆ ಪಡೆದಿದ್ದಾರೆ. ಅದರ ಜೊತೆಗೆ ಏನು ಮನೆಯಲ್ಲಿರುವಂತಹ ಪ್ರತಿಯೊಂದು ದಾಖಲಾತಿಗಳಾಗಿರ್ಬೋದು ಮತ್ತು ಕಾರ್ಗಳಾಗಿರ್ಬೋದು ಮತ್ತು ಈ ಒಂದು ಕಾಂಪೌಂಡ್ನ ಸುತ್ತಮುತ್ತಲೂ ಸಹ ಈಗಾಗಲೇ ಕಾಂಪೌಂಡ್ನಲ್ಲಿರುವಂಥ ಪ್ರತಿಯೊಂದು ವಸ್ತುಗಳನ್ನು ಸಹ ಇವಾಗ ಏನು ವಿಚಾರಣೆ ಪರಿಶೀಲನೆಯನ್ನು ನಡೆಸ್ತಾ ಇರುವಂಥದ್ದು. ಯಾಕಂತಂದರೆ ಈ ಒಂದು ಮನೆಯಲ್ಲಿ ಯಾವುದಾದ್ರೂ ಒಂದು ದಾಖಲಾತಿಗಳು ಲಭ್ಯವಾಗಬಹುದು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಇಡಿ ಅಧಿಕಾರಿಗಳು ತೀವ್ರ ಏನು ಪರಿಶೀಲನೆಯನ್ನು ಸಹ ನಡೆಸ್ತಾ ಇರುವಂಥದ್ದು. ನಾಗೇಂದ್ರ ಬಾಬು. ಓಕೆ ಥ್ಯಾಂಕ್ ಯು ನಾಗರಾಜ್, ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ಈಗ ಇಡಿ ಅಧಿಕಾರಿಗಳು ಪ್ರತಿಯೊಂದು ಜಾಗದಲ್ಲೂ ಕೂಡ ವಿಚಾರಣೆಯನ್ನು ಮುಂದುವರಿಸಿದ್ದಾರೆ. ಅವರಿಗೆ ಈ ಒಂದು ಹಗರಣಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಮಾಹಿತಿ ಬೇಕೋ ಆ ಎಲ್ಲ ಮಾಹಿತಿಗಳನ್ನು ಕೂಡ ಸಂಗ್ರಹಿಸ್ತಾ ಇದ್ದಾರೆ. ಪ್ರಮುಖವಾಗಿ ನಾಗೇಂದ್ರ ನಿವಾಸ